ಇದರಲ್ಲಿ ಸಂಪೂರ್ಣ 17/12/2012 ಅಂದಿನ BJP ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸರ್ಕಾರದಿಂದ ಹೊರಡಿಸಿದಂಥ ಸುತ್ತೋಲೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಅದರ ಮಧ್ಯ ಕಳೆದ 3 ತಿಂಗಳಿಂದನೇ ಏನು ಆ ಒಂದು ಸಂಘ ಬೀರೇಶ್ವರ ಸಂಘ ಅಂತ ಇತ್ತು, ಅದನ್ನು ಬೀರೇಶ್ವರ ದೇವಸ್ಥಾನ ಮಾಡಿಕೊಂಡು ಬೀರೇಶ್ವರನ ಜಾತ್ರೆ ಮಾಡಿಕೊಂಡಂಥ ಸಂಘ ಇವರ ಇನ್ಫ್ಲುಯೆನ್ಸ್ಗೆ ಬಲಿಯಾದಾಗ ಅವರು ಒಂದು ಪುತ್ಲಿನ ಕೊಡುವಂಥದ್ದಾದಾಗ ಕಾನೂನಾತ್ಮಕವಾಗಿ ಯಾವುದೂ ಕೂಡ ಕೆಲಸ ಪರ್ಮಿಷನ್ಗಳನ್ನ ತಗೊಳ್ಳದೆ ಮಾಡೋಕ್ಕೆ ಹೋದಾಗ, ಜೊತೆಗೆ ಜೂನ್ ತಿಂಗಳಲ್ಲೇ ಈಗ ತಾನೇ ನಮ್ಮ ಮಾಧ್ಯಮದ ಸ್ನೇಹಿತರು ಒಂದು ಲೆಟ್ರನ್ನು ಕಳಿಸಿದ್ರು, ಅದನ್ನು ಪ್ರಿಂಟ್ಔಟ್ ತರಿಸಿ ಈಗ ಒಂದು 23 ನಿಮಿಷದಿಂದ ಅದು ಗೊತ್ತಿಲ್ಲ ಕಾಪಿ ನಮಗೆ. ಆ ಒಂದು ಹಿಂಬರನ್ನು ಕೊಟ್ಬಿಟ್ಟಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಮುನ್ಸಿಪಾಲ್ಟಿ ಮುಖಾಂತರ ಅದು ಕಾನೂನಾತ್ಮಕವಾಗಿ ಅವ್ರು ನಡೆ ತಗೊಂಡಿರುವಂಥದ್ದು. ಇಲ್ಲಿ ತಾಲೂಕಿಗೆ ಬೇರೆ ತಾಲೂಕಿಂದ ಒಂದು ಕೆಟ್ಟ ಕ್ರಿಮಿ ಸೇರ್ಕೊಂಡ್ಬಿಟ್ಟು ಕೇವಲ ಒಬ್ಬ ವ್ಯಕ್ತಿಯಿಂದ ಇವತ್ತಿಷ್ಟೆಲ್ಲ ಅನಾಹುತಕ್ಕೆ ಕಾರಣ. ಅವ್ರಿಗೆ ಕಲ್ಕುಂಟೆ ಗ್ರಾಮ ಏನು, ಅಲ್ಲಿ ಎಷ್ಟು ಸೂಕ್ಷ್ಮತೆ ಇದೆ, ಅಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ, ಒಬ್ರಿಗೊಬ್ರಿಗೆ ವಿಶ್ವಾಸ ನಂಬಿಕೆ ಮೇಲೆ, ಅದ್ರ ಮೇಲೆ ಇತ್ತೀಚೆಗೆ ಆಗಂಥ ಘಟನೆಗಳು, ಇವೆಲ್ಲದ ಅರಿವಿಲ್ಲದೆ ಅಂತ ಮುಗ್ಧ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇದಾಗಿರೋಂಥದ್ದು. ಎಲ್ಲದಕ್ಕಿಂತ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗಾಗಲೇ ತಾಲೂಕಿನಲ್ಲಿ 4-5 ಪುತ್ಲಿಗಳು ಮೌರ್ಯ ಅನ್ನೋರು ಕೊಟ್ಟಿದ್ದಾರೆ. ಮೌರ್ಯ ಅನ್ನೋರ ಉದ್ದೇಶನೂ ತಪ್ಪಿಲ್ಲ, ಮಹನೀಯನ ವ್ಯಕ್ತಿನ 100 ಪುತ್ಲಿಗಳಿಡಬೇಕು ರಾಜ್ಯದಲ್ಲಿ ಅಂತ ಅವ್ರ ಆಸೆ ಇಟ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲಿ ಇಟ್ಟಿದ್ದಾರೆ, ಎಲ್ಲೆಲ್ಲಿ ಗ್ರಾಮದಲ್ಲಿ ಇಟ್ಟಿದ್ದಾರೆ, ಎಲ್ಲೆಲ್ಲಿ ತಕರಾರಿಲ್ಲ, ಎಲ್ಲೆಲ್ಲಿ ಕಾನೂನಾತ್ಮಕದ ತೊಡಕಿಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ. ಬರೀ ಹುಣಸೂರು ತಾಲೂಕೆಲ್ಲ ಇನ್ನು ಬೇರೆ ತಾಲೂಕುಗಳಲ್ಲಿ ಇಟ್ಟಿದ್ರೆ ಉದ್ದೇಶ ಸರಿ ಇದೆ. ಅವರ ಸದುದ್ದೇಶನ ಇವರು ದುರ್ಬಳಕೆ ಮಾಡ್ಕೊತಾ ಇದ್ದಾರಲ್ಲ, ಅಲ್ಲಿ ಬಂದಿರೋಂಥ ತಪ್ಪು. ಈಗ ಕಲ್ಕುಂಟೆ, ಈಗ ನಿಮ್ಮ ಮಾಧ್ಯಮದೆಲ್ಲ ಬರ್ತಿರೋದೇನು, ಹುಣಸೂರು ಕಲ್ಕುಂಟೆ ಎಚ್ ವಿ ಮಂಜುನಾಥ್, ಹುಣಸೂರು ಕಲ್ಕುಂಟೆ ಎಚ್ ವಿ ಮಂಜುನಾಥ್, ಕಳಂಕ ಬಂದಿರೋದು ಈ 3 ಹೆಸರುಗಳಿಗೆ. ಆದರೆ ಕಲ್ಕುಂಟೆ ಅವರ ಯಾವ ಸಮಾಜದ ಯಾವ ಪಾತ್ರನೂ ಇಲ್ಲ. ಪಾಪ ಯಾರು ಅಲ್ಲಿ ಕಲ್ಕುಂಟೆ ಜನರಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅಲ್ಲಿನ ಯಜಮಾನರುಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ಸಂಘದ ಹುಡುಗರು, ಅವನು ಶ್ರೀನಿವಾಸ್ ಅಂತ ಅಧ್ಯಕ್ಷ ಇದ್ದಾನೆ, ಅವನು ಕೂಡ ಮುಗ್ಧ ಇದ್ದಾನೆ. ಆ ಯುವಕರಿಗೆ ಅವರೊಂದು ಅಭಿಮಾನ, ಸಂಗೊಳ್ಳಿ ರಾಯಣ್ಣಗೆ ನಾನು ಒಬ್ಬ ಅಭಿಮಾನಿ, ಆ ಅಭಿಮಾನದಲ್ಲಿ ಇಡಬೇಕು. ಇಡಕ್ಕೆ ಹೋದಾಗ ಕಾನೂನಿನ ಯಾವುದೇ ಚೌಕಟ್ಟಿಗೆ ಒಳಪಡ್ದಂಗೆ ಇಡಕ್ಕೆ ಹೋದ್ರು ಅವರು. ಏನಾದ್ರು